ಓಕೆ, ಸೊ ನಾವು ಲಾಸ್ಟ್ ಕ್ಲಾಸಲ್ಲಿ ನಿನ್ನೆ ಕ್ಲಾಸಲ್ಲಿ ಏನು ಮಾಡಿದ್ವಿ, ಪ್ರಿಡಿಕ್ಷನ್. ಸೊ ನಿನ್ನೆ ಫೀಚರ್ ಎಕ್ಸ್ಟ್ರಾಕ್ಟ್ ಮಾಡಿದ್ವಿ, ಟ್ರೈನ್ ಮಾಡಿದ್ವಿ, ಒಂದು ಮಾಡೆಲ್ ಬಿಲ್ಡ್ ಮಾಡಿದ್ವಿ, ಫೇಸ್ ಮಾಡೆಲ್ ಡಾಟ್ ಒ ಎಮ್ ಎಲ್. ಸೊ ಈ ಮಾಡೆಲ್ ಬಿಲ್ಡ್ ಆದಮೇಲೆ ಸೊ ನಮ್ಮ ಮಾಡೆಲ್ ಹೆಂಗೆ ಪರ್ಫಾರ್ಮ್ ಮಾಡ್ತಾ ಇದೆ ಅಂತ ಚೆಕ್ ಮಾಡೋದಕ್ಕೆ ಪ್ರಿಡಿಕ್ಟ್ ಡಾಟ್ ಪೈ ಅಂತ ಪ್ರೋಗ್ರಾಮ್ ಬರೆದು, ಸೊ ಇದರಲ್ಲಿ ಎರಡು ಥರದ ಇಮೇಜಸ್ಸನ್ನು ನಾವು ಪ್ರಿಡಿಕ್ಟ್ ಮಾಡಿದ್ವಿ. ಒಂದು ನಾವು ಟ್ರೈನ್ ಮಾಡಿರೋ ಇಮೇಜಸ್ಸು, ಅದಕ್ಕೆಲ್ಲ ಕಾನ್ಫಿಡೆನ್ಸ್ 0 ಬರ್ತಾ ಇತ್ತು. ವಿರಾಟ್ ಕೊಹ್ಲಿದು ಒಂದು ತಗೊಂಡ್ವಿ, ಅದು ಅನ್ಟ್ರೈನ್ಡ್ ಡೇಟಾ, ಅದನ್ನು ಕೂಡ ಮ್ಯಾಚ್ ಆಯಿತು, ಬಟ್ ಕಾನ್ಫಿಡೆನ್ಸ್ ಎಷ್ಟು ಬಂತು, 90 ಮೇಲೆ ಬಂತು. ಸೊ ಅದಕ್ಕೆ ನಾವು ಕನ್ಕ್ಲೂಷನ್ ಏನು ಬಂದ್ವಿ, ಇಫ್ ಕಾನ್ಫಿಡೆನ್ಸ್ ಈಸ್ ಲೆಸ್ ದೆನ್ 30 ವಿ ವಿಲ್ ಅಕ್ಸೆಪ್ಟ್ ದ ರಿಸಲ್ಟ್. ಇಫ್ ಇಟ್ ಈಸ್ ಗೋಸ್ ಬಿಯಾಂಡ್ 30 ವಿ ಟ್ರೀಟ್ ಇಟ್ ಆಸ್ ಅನ್ನೋನ್ ಪರ್ಸನ್. ಇದು ನಾವು ಕನ್ಕ್ಲೂಷನ್ಗೆ ಬಂದಿದ್ದು ನಿನ್ನೆ ಕ್ಲಾಸಲ್ಲಿ. ಓಕೆ, ಸೊ ನಿನ್ನೆ ನಾವು ಮಾಡಿದ್ದು ಏನು ಮಾಡಿದ್ವಿ, ಸ್ಟಾಟಿಕ್ ಇಮೇಜಸ್ ಆಲ್ರೆಡಿ ಕ್ಯಾಪ್ಚರ್ ಆಗಿ ಸೇವ್ ಆಗಿರೋ ಇಮೇಜಸ್ನ ತಗೊಂಡು ಕಂಪೇರ್ ಮಾಡ್ತಾ ಇದ್ವಿ. ಬಟ್ ಇವತ್ತೇನು ಮಾಡಬೇಕು, ಲೈವ್ ಕ್ಯಾಮ್, ವೆಬ್ ಕ್ಯಾಮ್ನ ಲಾಂಚ್ ಮಾಡಿ ವೆಬ್ ಕ್ಯಾಮಿಂದ ಬರೋ ಫೋಟೋನ ತಗೊಂಡು ಅದನ್ನ ಪ್ರಿಡಿಕ್ಷನ್ಗೆ ಯೂಸ್ ಮಾಡಬೇಕು. ಇದು ನಮಗೆ ಇಂಪಾರ್ಟೆಂಟ್ ಇವತ್ತು. ಅದಕ್ಕೆ ನಾನು ಇನ್ನೊಂದು ಹೊಸ ಫೈಲ್ ಕ್ರಿಯೇಟ್ ಮಾಡ್ಕೊತೀನಿ. ಸೊ ಇದರ ಹೆಸರನ್ನ ನಾನು ಪ್ರೆಡಿಕ್ಟ್ _live.py. ಸೊ ಲೈವ್ ಇಮೇಜ್ಗೆ ಪ್ರಿಡಿಕ್ಟ್ ಮಾಡಬೇಕು ಅಂತ ಕ್ರಿಯೇಟ್ ಮಾಡಿ. ನೀವು create a file and save the file as predict_live.py. ಓಕೆ, ಡನ್. ನೋಡಿ, ಇವಾಗ ಇಲ್ಲೇನು ಆಗ್ಬೇಕಂತ ನಾನು ನಿಮಗೆ ಮೊದಲೇ ಒಂದು ಪಿಕ್ಚರ್ ಹೇಳ್ಬಿಡ್ತೇನೆ. ಸೊ ಈ ಪ್ರೋಗ್ರಾಮ್ನ ನೀವು ರನ್ ಮಾಡಿದ್ರೆ ಕ್ಯಾಮ್ರಾ ಲಾಂಚ್ ಆಗಬೇಕು, ಫೇಸ್ ಡಿಟೆಕ್ಟ್ ಆಗಬೇಕು, ಫೇಸ್ ಮಾಡೆಲ್ ಲೋಡ್ ಆಗಬೇಕು, ಕ್ಯಾಮ್ರಾದಿಂದ ಬರ್ತಾ ಇರೋ ಇಮೇಜಸ್ನ ತಗೊಂಡು ಪ್ರಿಡಿಕ್ಷನ್ ಮಾಡಿ ಡಿಸ್ಪ್ಲೇ ಮಾಡಬೇಕು. ಇದು ನಮ್ಮ ಏಮ್. ಅಂದರೆ ಈಗ ನಾವು ಇಲ್ಲಿ ತನಕ ಏನೇನು ಪ್ರೋಗ್ರಾಮ್ ಬರೆದಿದ್ದೀವೋ ಅದೆಲ್ಲದ್ರದ್ದು ಕಾಂಬಿನೇಷನ್ ಇದರಲ್ಲಿ ಇರುತ್ತೆ. ಫೇಸ್ ಡಿಟೆಕ್ಷನ್ ಇರುತ್ತೆ, ಫೇಸ್ ರೆಕಗ್ನಿಷನ್ ಇರುತ್ತೆ. ಅದಕ್ಕೆ ನಾವೇನ್ ಮಾಡೋಣ, ಕೆಲವೊಂದನ್ನ ಫ್ರಮ್ ದ ಸ್ಕ್ರಾಚ್ ನಾವು ಟೈಪ್ ಮಾಡೋ ಅವಶ್ಯಕತೆ ಇರಲ್ಲ, ಆಲ್ರೆಡಿ ಬರ್ದಿರೋದನ್ನೇ ನಮಗೆ ಯೂಸ್ ಆಗುತ್ತೆ. ಅದಕ್ಕೆ ನಾನೇನ್ ಮಾಡ್ತೀನಿ, ಈಗ ಟ್ರೈನ್ ಬೇಡ, ಇನ್ನೊಂದು ಫೈಲ್ ಬರ್ದಿದ್ವಲ್ಲ ನಾವು ಫೇಸ್ ಡಿಟೆಕ್ಷನ್ಗೆ, ವಿಡಿಯೋ ಡೆಮೋ ಅನ್ಸುತ್ತೆ. ಇಲ್ಲಿದೆ ವಿಡಿಯೋ ಡೆಮೋ. ಈ ವಿಡಿಯೋ ಡೆಮೋದಲ್ಲಿ ಬರ್ದಿರೋ ಕೆಲವೊಂದು ಫೀಚರ್ಸ್ನ ಯೂಸ್ ಮಾಡ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್ CV2 ಅಂತೂ ಬೇಕು, ರ್ಯಾಂಡಮ್ ಅವಶ್ಯಕತೆ ಎಲ್ಲ ಇರಲಿ, ಕಾಪಿ ಮಾಡ್ಕೊಂಡು ಆಮೇಲೆ ಡಿಲೀಟ್ ಮಾಡ್ತೀನಿ. ಕ್ಯಾಪ್ಚರ್ ನೋಡ್ರಿ, ಇಷ್ಟಂತೂ ಬೇಕು, 1 2 3 4. ಎಲ್ಲಿಂದ, ವಿಡಿಯೋ ಡೆಮೋ ಡಾಟ್ ಪೈ ಇಂದ ಫಸ್ಟ್ 4 ಲೈನ್ಸ್ನ ತಗೊಂಡು ಪ್ರೆಡಿಕ್ಟ್ ಲೈವಿಗೆ ಹಾಕೊಂತೀವಿ. ಇಲ್ಲಿ ನಮಗೆ ರ್ಯಾಂಡಮ್ ನೀಡಿಲ್ಲ, ಡಿಲೀಟ್ ಮಾಡ್ತೀವಿ, ನಾಟ್ ನೆಸೆಸರಿ. ಇದು ಬೇಕು, ಇದು ಒಂದು. ಆಮೇಲೆ ನೆನ್ನೆ ಮಾಡಿದ್ವಲ್ಲ ಪ್ರೆಡಿಕ್ಟ್ ಡಾಟ್ ಪೈ, ಅದರಲ್ಲಿ ಇದಂತೂ ಬೇಕು ನಮಗೆ, ರೆಕಗ್ನೈಸರ್, ರೀಡ್, ಫೇಸ್ ಮಾಡೆಲ್, ಇದು ಬೇಕು. ಈ 2 ಲೈನ್ಸ್ನ ಇಲ್ಲಿ ಹಾಕ್ಕೊಂತೀನಿ. ನೋಡಿ, ಇಷ್ಟನ್ನ ನಾನು ಮತ್ತೆ ಟೈಪ್ ಮಾಡೋದು ಬೇಡ ಅಂತ ಹೇಳಿ ಪ್ರೀವಿಯಸ್ ಪ್ರೋಗ್ರಾಮ್ ಇಂದನೇ ತಗೊಂಡೆ. ನೀವು ಈ ಸ್ಟೆಪ್ಸ್ನ ಫಾಲೋ ಮಾಡಿ, ಇಷ್ಟು ಮಾಡ್ಕೊಂಬಿಡಿ. ಸೊ ವಿಡಿಯೋ ಡೆಮೋ ಇಂದ 4 ಲೈನ್ಸ್ ಹಾಕೊಳ್ರಿ, ಪ್ರೆಡಿಕ್ಟ್ ಇಂದ ಈ 2 ಲೈನ್ ತಗೊಂಡ್ರಿ. ಓಕೆ, ಡನ್, ಫೈನ್. ಇವಾಗ ಏನ್ ಮಾಡೋಣ, 0 ಅನ್ನೋ ಫೋಲ್ಡರ್ ಅಲ್ಲಿ 0 ಅನ್ನೋ ಫೋಲ್ಡರ್ ಅಲ್ಲಿರೋ ಪರ್ಸನ್, 1 2 ನಲ್ಲಿರೋ ಪರ್ಸನ್ಸ್ ಯಾರ್ಯಾರು ಅವ್ರ ಹೆಸರನ್ನ ಒಂದ್ ಕಡೆ ಬರ್ಕೊಂಡು ಇಟ್ಕೊಂಡ್ಬಿಡೋಣ. ಒಂದು ಡಿಕ್ಷನರಿ ತಗೊಳ್ಳೋಣ, ನೇಮ್ಸ್ ಅಂತ ಒಂದು ಡಿಕ್ಷನರಿ ತಗೊಂತೀನಿ. ಅದರಲ್ಲಿ ನೋಡಿ, 0ದಲ್ಲಿ ಇರೋದು ಯಾರು, ನಾನಿದ್ದೀನಿ, ನನ್ನ ಹೆಸರು ನಾನು ಬರ್ಕೊಂತೀನಿ, KV ರಾಜ್. ಸೊ 1 ನಲ್ಲಿ ನಮ್ಮ ಸ್ಟೂಡೆಂಟ್ ಒಬ್ರು ಇದ್ದಾರೆ, ಅನು. 2 ನಲ್ಲಿ ಒಬ್ರು ಇದ್ದಾರೆ,
ಅವ್ರ ಹೆಸರನ್ನ ಇಲ್ಲಿ ಬರ್ಕೊಳ್ತೀವಿ. ಸೊ ನೀವು ಅಷ್ಟೇ, ನೀವು 0ದಲ್ಲಿ ಯಾರನ್ನ ಇಟ್ಟಿದ್ದೀರಾ ಅವ್ರ ಹೆಸರು 1 2 ನಲ್ಲಿರೋ ಎಲ್ಲರದು ನೇಮ್ ಬರ್ಕೊಂಬಿಡಿ. ಇದೊಂದು ಡಿಕ್ಷನರಿ. 0 is a key, colon, Kebiraj is value. ಅದೇ ತರ 1 2 ಕೀ ವ್ಯಾಲ್ಯೂ ಪೇರಲ್ಲಿ ಇನ್ಫಾರ್ಮೇಶನ್ ಕ್ರಿಯೇಟ್ ಮಾಡ್ಕೊಳ್ಳಿ. ಇಷ್ಟ ಆಯ್ತಾ? ಎಸ್ ಸರ್. ಫೈನ್. ನೋಡಿ ಇವಾಗ, ಸೊ ಕ್ಯಾಸ್ಕೇಡ್ ಏನಕ್ಕೆ? ಫೇಸ್ ನ ಡಿಟೆಕ್ಟ್ ಮಾಡೋದಕ್ಕೆ. ರೆಕಗ್ನೈಸರ್ ಏನಕ್ಕೆ? ಡಿಟೆಕ್ಟ್ ಆಗಿರೋ ಫೇಸ್ ಅನ್ನ ಕಂಪೇರ್ ಮಾಡೋದಕ್ಕೆ. ಸೊ ಇದು ನಮ್ಮ ಮಾಡೆಲ್. ಡಿಕ್ಷನರಿ ಏನೇನು ಯಾರ್ಯಾವ ಪರ್ಸನ್ಸ್ ಇದಾರೆ ನಮ್ಮ ಹತ್ರ ಅವ್ರ ಹೆಸರು ಡಿಸ್ಪ್ಲೇ ಮಾಡೋಕ್ಕೆ. ಸೊ ವಿಡಿಯೋ ಕ್ಯಾಪ್ಚರ್ ನಿಮಗೆ ಗೊತ್ತಿದೆ. ಈ ಕ್ಲಾಸ್ ಏನ್ ಮಾಡುತ್ತೆ? ವೆಬ್ ಕ್ಯಾಮ್ ಜೊತೆ ಕಮ್ಯುನಿಕೇಟ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಇಷ್ಟು ರೆಡಿ ಮಾಡಿ ಇಟ್ಕೊಂಡಿದೀವಿ. ನೆಕ್ಸ್ಟ್ ಏನಂದ್ರೆ, ನನಗೊಂದು ಇನ್ಫೈನೈಟ್ ಲೂಪ್ ಬೇಕು, ವೈಲ್ ಟ್ರೂ. ಅದ್ರೊಳಗಡೆ ಕ್ಯಾಮ್ನ ಆನ್ ಮಾಡಿ ಇಮೇಜ್ ಅನ್ನ ಕ್ಯಾಪ್ಚರ್ ಮಾಡಬೇಕು. ಅದನ್ನ ಬರೀತೀನಿ. ಸ್ಟೆಪ್ ಬೈ ಸ್ಟೆಪ್ ಹೋಗೋಣ. ಇನ್ಫೈನೈಟ್ ಲೂಪ್ ಹೆಂಗೆ? ವೈಲ್ ಟ್ರೂ ಅಂದ್ರೆ ಇನ್ಫೈನೈಟ್ ಲೂಪ್ ಅಂತು. ಇದ್ರೊಳಗಡೆ ನೀವು ರೀಡ್ ಮಾಡ್ಬೇಕಂದ್ರೆ ಏನ್ ಮಾಡ್ತೀರಾ? ಫ್ಲಾಗ್ ಕಮ ಫ್ರೇಮ್ ಈಸ್ ಈಕ್ವಲ್ ಟು ಕ್ಯಾಮ್ ಡಾಟ್ ರೀಡ್ ಅಂತ ಬರೀತೀರಾ. ಓಕೆ, ವೈಲಿಂದ ಹೊರಗೆ ಬಂದ್ಮೇಲೆ ಕ್ಯಾಮ್ ಅನ್ನ ರಿಲೀಸ್ ಮಾಡೋಣ. ಕ್ಯಾಮ್ ಡಾಟ್ ರಿಲೀಸ್. ಸೇರಿಸಿ, ಇದನ್ನ ಇಷ್ಟು ಸೇರಿಸಿ. ಎಸ್ ಸರ್. ಓಕೆ, ಡನ್. ಸೊ ಈಗ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಏನ್ ಮಾಡೋಣ? ಫ್ರೇಮ್ ಅಲ್ಲಿ ಒಂದು ಫೋಟೋ ಬಂದಿದೆ. ಓಕೆ, ಸೊ ಇದನ್ನ ಡಿಸ್ಪ್ಲೇ ಮಾಡಿ ನೋಡೋಣ ಬರ್ತಿದ್ಯಾ. ಫಸ್ಟ್ ಪ್ರೋಗ್ರಾಮ್ ಚೆಕ್ ಮಾಡ್ಕೊಂಬಿಡಿ. ಇನ್ನೊಂದು ಇಂಪಾರ್ಟೆಂಟ್, ಫ್ಲಾಗ್ ಅಲ್ಲಿ ಟ್ರೂ ಇದೆಯಾ? ಇಫ್ ಫ್ಲಾಗ್ ಟ್ರೂ ಇದ್ರೆ ಸಕ್ಸಸ್ಫುಲಿ ರೀಡ್ ಆಗಿದೆ ಅಂತ ಅರ್ಥ. ಸಕ್ಸಸ್ಫುಲ್ ಆಗಿ ರೀಡ್ ಆಗಿದ್ರೆ cv2 ಡಾಟ್ ಐ ಆಮ್ ಶೋ ಫೇಸ್ ರೆಕಗ್ನಿಷನ್ ಅಂತ ಕೊಟ್ಟು ಫ್ರೇಮ್ ಅಂತ ಕೊಡ್ತೀನಿ. ಸೊ ಡಿಸ್ಪ್ಲೇ ಆಗುತ್ತೆ. ನನಗೊಂದು ಡಿಲೇ ಇಂದ ಡಿಸ್ಪ್ಲೇ ಮಾಡಬೇಕಲ್ವಾ? k is equal to cv2 ಡಾಟ್ ವೇಟ್ ಕೀ. ನಾನು ಡಿಲೇ 1 ಕೊಟ್ಟಿರ್ತೀನಿ. ಅದಾದ್ಮೇಲೆ ಕ್ವಿಟ್ ಮಾಡಬೇಕಲ್ಲ, ಇನ್ಫೈನೈಟ್ ಲೂಪ್ ಬ್ರೇಕ್ ಮಾಡಬೇಕಲ್ಲ. ಇಫ್ k is equal to order of q, if you want to quit then break. ನೋಡಿ ಇಷ್ಟು ಸೇರಿಸಿ. ಈ ತರ ಇರಬೇಕು. ಸೊ ಇಷ್ಟನ್ನ ಬರ್ದಿರೋ ಪರ್ಪಸ್ ಏನಂದ್ರೆ, ಕ್ಯಾಪ್ಚರ್ ಮಾಡಿರೋ ಇಮೇಜ್ ನ ಕಂಟಿನ್ಯೂಸ್ ಆಗಿ ರೆಂಡರಿಂಗ್ ಮಾಡೋದಕ್ಕೆ. ಎಸ್ ಸರ್. ಓಕೆ, ಈಗ ನೀವು ಇದನ್ನ ರನ್ ಮಾಡಿ ನೋಡಿದ್ರೆ ವಿಡಿಯೋ ಸ್ಟ್ರೀಮಿಂಗ್ ಬರಬೇಕು. ರನ್ ಮಾಡಿ ನೋಡಿ. Python predict live.
ಸೊ ವಿಡಿಯೋ ಡಿಸ್ಪ್ಲೇ ಆಗಬೇಕು. ಸೊ ಬರ್ತಾ ಇದೆಯಲ್ಲ. ಸೊ ಕ್ಯೂ ಪ್ರೆಸ್ ಮಾಡ್ತೀನಿ, ಕ್ವಿಟ್ ಆಗುತ್ತೆ. ಸೊ ನೀವು ಇದನ್ನ ಕನ್ಫರ್ಮ್ ಮಾಡ್ಕೊಳ್ಳಿ. ಹಾಂ ಸರ್. ಬರ್ತಾ ಇದೆಯಾ ಇಷ್ಟ? ಇಲ್ಲ ಸರ್, ಬರ್ತಾ ಇದೆ. 1 minute ಸರ್. ಮಾಡಿ ಮಾಡಿ ಮಾಡಿ. ನೀವು ಟ್ರೈ ಮಾಡ್ತಿದ್ದೀರಾ ಪ್ರಜ್ವಲ್? ಹಾಂ ಸರ್, ಬರ್ತಾ ಇದೆ ಸರ್. ಬರ್ತಾ ಇದೆಯಾ ನಿಮ್ಗೆ ಹಾಂ ಪ್ರಜ್ವಲ್? ಸರ್. ಪ್ರಜ್ವಲ್ ಇದ್ದಾರಾ ಇಲ್ವಾ? ಇದ್ದಾರೆ ಸರ್. ಇಲ್ಲ ಅನ್ಸುತ್ತಪ್ಪ ಅವರು. ಇಲ್ಲ ಸರ್. ಓಕೆ, 1 minute. ನಾವು ಕಂಟಿನ್ಯೂ ಮಾಡೋಣ ತಗೊಳ್ರಿ. ಹಾಂ ಸರ್, ಓಕೆ. ಮೇ ಬಿ ಏನಾದರೂ ಟೆಕ್ನಿಕಲ್ ಇಶ್ಯೂ ಇರ್ಬೋದು, ಅಥವಾ ಆಮೇಲೆ ಬೇಕಿದ್ರೆ ಕನೆಕ್ಟ್ ಆಗ್ತಾರೆ. ಈ ಟಾಸ್ಕ್ ಕಂಪ್ಲೀಟ್ ಮಾಡೋಣ ನಾವು. ಇಷ್ಟು ಬಂದಿದೆಯಲ್ವಾ? ಹಾಂ ಸರ್, ಬಂದಿದೆ ಸರ್. ಹಾಂ, ಓಕೆ. ಸೊ ಇವಾಗ ಏನು ಮಾಡೋಣ, ಇದಿಷ್ಟು ಬಂದಮೇಲೆ ಸೊ ನಮ್ಮ ರೂಲ್ಸ್ ಏನು ಹೇಳುತ್ತೆ ಅಂದರೆ, ನಮ್ಮ ಹತ್ರ ಇರೋ ಕಲರ್ ಇಮೇಜನ್ನು ಬ್ಲ್ಯಾಕ್ ಆ್ಯಂಡ್ ವೈಟ್ ಮಾಡಿಬಿಟ್ಟು ಅದನ್ನು ಪ್ರಿಡಿಕ್ಷನ್ನಿಗೆ, ರೆಕಗ್ನಿಷನ್ನಿಗೆ ಯೂಸ್ ಮಾಡಬೇಕು. ಅದಕ್ಕೆ ಇಫ್ ಫ್ಲ್ಯಾಗ್ ಆದಮೇಲೆ ಕಲರ್ ಇಮೇಜನ್ನ ಗ್ರೇ ಇಮೇಜ್ ಮಾಡ್ಕೊಳ್ಳೋಣ. ಸೊ ಹೆಂಗೆ ಮಾಡ್ಕೊತೀವಿ, ಗ್ರೇ ಈಸ್ ಈಕ್ವಲ್ ಟು CV2 ಡಾಟ್ CVT ಕಲರ್, ಯಾರನ್ನ ಫ್ರೇಮನ್ನು CV2 ಡಾಟ್ ಕಲರ್ ಅಂಡರ್ಸ್ಕೋರ್ BGR2 ಗ್ರೇ, BGR2 ಗ್ರೇ ಅಂತ ಬರ್ತೀವಿ. ಸೊ ಅವಾಗ ಇದು ಗ್ರೇ ಆಗುತ್ತೆ. ಅದನ್ನು ನಾನು ಕನ್ಫರ್ಮ್ ಮಾಡ್ಕೊತೀನಿ, ಗ್ರೇ ಬರ್ತಿದ್ಯಾ ಇಲ್ವಾ. ಎಷ್ಟು ಬರೋದು ಒಂದ್ಸಲ ರನ್ ಮಾಡ್ತೀನಿ. ಗ್ರೇ ಬರ್ತಾ ಇದೆ. ನೀವು 2 ಲೈನ್ ಸೇರಿಸಿ. ಹಾಂ ಸರ್. Sir, CV2 has no attribute ಅಂತ. ಏನ್ ಬಂತಪ್ಪ? CV2 has no attribute color ಅಂತ ತೋರಿಸ್ತದೆ. ನೀವು CVT ಕಲರ್ ಅಂತ ಬರ್ದಿದ್ದೀರಲ್ಲ ಇಲ್ಲಿ. ಹಾ ಸರ್. ಅದು CVT ಲೋಯರ್ ಕೇಸ್. CVT ಆದ್ಮೇಲೆ C ಇದೆಯಲ್ಲ, ಅದು ಕ್ಯಾಪಿಟಲ್. ಅದೊಂದ್ಸಲ ನೋಡ್ಕೊಳ್ಳಿ. ಹಾ ಸರ್. CVT ಕಲರ್, C ಕ್ಯಾಪಿಟಲ್. ಫಸ್ಟ್ C ಲೋಯರ್ ಕೇಸ್, ಆಮೇಲೆ ಬರೋ C ಕ್ಯಾಪಿಟಲ್. ಅದಾದ್ಮೇಲೆ ಇಲ್ಲಿ ಒಳಗಡೆ ಬರ್ತೀವಲ್ಲ CV2 ಡಾಟ್, ಅಷ್ಟು ಅಪ್ಪರ್ ಕೇಸ್ ಐತೆ ನೋಡ್ರಿ. COLOR U ಬರಲ್ಲ, ಮತ್ತೆ COLOUR ಬರೆಯಂಗಿಲ್ಲ. COLOR ಅಂಡರ್ಸ್ಕೋರ್ BGR2 ಗ್ರೇ.
ಅದು ಕನ್ಫರ್ಮ್ ಮಾಡ್ಕೊಳ್ಳಿ. ಹಾ ಸರ್. ಅದೇ ಸರ್ ಸಿ ಸ್ಮಾಲ್ ಲೆಟರ್ ಹಾಕಿದ್ದೆ, ಇವಾಗ ಬಿಗ್ ಲೆಟರ್ ಓಕೆ ಓಕೆ. ಬಂತು ಸರ್. ಆದ್ರೆ ಇದು ಗ್ರೇ ಕಲರ್ ಬರ್ತಾ ಇದೆ ಸರ್. ಅಂದ್ರೆ ಇಲ್ಲಿ ನೀವು ಐ ಎಂ ಶೋ ನಲ್ಲಿ ಗ್ರೇ ಬರ್ದಿರಲ್ಲ, ಫ್ರೇಮ್ ಬರ್ದಿರ್ತೀರ ನೋಡ್ರಿ. ಹಾ ಇಲ್ಲಿ ಹಾ cv2 ಸರ್, ಡಾಟ್ ಐ ಎಂ ಶೋ ಆದ್ಮೇಲೆ ಹಾ ಸರ್ ಚೇಂಜ್ ಮಾಡಿಲ್ಲ ಮಾಡಿ. ಅಲ್ಲಿ ಚೇಂಜ್ ಮಾಡಿದ್ರೆ ಬರುತ್ತೆ ಅದು. ಬಂತಾ? ಬಂದಿದ್ಯಾ ಗ್ರೇ ಕಲರ್ಗೆ? ಹಾ ಸರ್ ಗ್ರೇ ಬಂದಿದೆ ಸರ್. ಹಾ ಓಕೆ. ಈಗ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಏನ್ ಮಾಡೋಣ? ಓಕೆ, ಆಮೇಲೆ ಬಂದ್ ಕನ್ಫರ್ಮ್ ಆಯ್ತಲ್ಲ ನಿಮ್ಗೆ, ಆ ಗ್ರೇ ಹಾ ತೆಗೆದು ಸರ್. ಫ್ರೇಮೇ ಹಾಕೊಂಡ್ಬಿಡಿ, ಯಾಕಂದ್ರೆ ನಮಗೆ ಕಲರ್ ಬೇಕಾಗುತ್ತೆ. ಐ ಹಾ ಎಂ ಸರ್. ಶೋ ಒಳಗಡೆ ಫೇಸ್ ರೆಕಗ್ನಿಷನ್ ಫ್ರೇಮೇ ಮಾಡ್ಬಿಡಿ, ಗ್ರೇ ಏನ್ ಬೇಡ. ಜಸ್ಟ್ ಎಸ್ ಸರ್. ನಮಗೆ ಕನ್ಫರ್ಮೇಶನ್ ಮಾಡಿಕೊಂಡಿದ್ದು ಅಷ್ಟೇ. ಎಸ್. ಓಕೆ, ಸೊ ಇವಾಗ ಏನ್ ಮಾಡೋಣ? ಫೇಸ್ ಡಿಟೆಕ್ಟ್ ಮಾಡೋಣ. ಯಾರಾದ್ರೂ ಕ್ಯಾಮ್ರಾ ಮುಂದೆ ಇದಾರ, ಫೇಸ್ ಇದೆಯಾ ಅಂತ ತಿಳ್ಕೊಳ್ಳೋಣ. ಸೊ ಅದಕ್ಕೆ ಏನ್ ಮಾಡ್ತೀವಿ? ಫೇಸಸ್ is equal to cascade dot detect multi scale. ನೋಡಿ M capital, multi scale S capital, detect multi scale. ಇಮೇಜ್ ಯಾರು? ಗ್ರೇ. ಸ್ಕೇಲ್ ಫ್ಯಾಕ್ಟರ್ 1.1, ನಂಬರ್ ಆಫ್ ನೈಬರ್ಸ್ 5. ಹಿಂಗ್ ಕೊಡ್ಬೇಕು, ಈ ಲೈನ್ ಕೊಡ್ಬೇಕು ನೋಡಿ. ಇದನ್ನ ಕರೆಕ್ಟ್ ಆಗಿ ಬರೀರಿ. ಕ್ಯಾಸ್ಕೇಡ್ ಡಾಟ್ ಡಿಟೆಕ್ಟ್ ಮಲ್ಟಿ ಸ್ಕೇಲ್, ಡಿ ಲೋಯರ್ ಕೇಸ್, M upper case, S upper case, detect multi scale, M ಮತ್ತೆ S. ಎಸ್ ಸರ್. ಮಾಡಿದ್ರಾ? ಗ್ರೇ 1.1 5 ಬರ್ದಿರಾ ಅದನ್ನ? ಹಾ ಸರ್. ಹಾ. ಸೊ ಇವಾಗ ಏನ್ ಮಾಡೋಣ? ಈ ಲೈನ್ ಬರೆದ್ರೆ ಏನಾಗುತ್ತೆ? ಎಷ್ಟು ಯಾವ್ಯಾವ ಫೇಸಸ್ ಡಿಟೆಕ್ಟ್ ಆಗಿದಾವೋ ಅದ್ರದ್ದು ಇನ್ಫಾರ್ಮೇಶನ್ ಬಂದು ಫೇಸಸ್ ಅನ್ನೋ ಲಿಸ್ಟ್ ಅಲ್ಲಿ ಇರುತ್ತೆ. ನಾವು ಕನ್ಫರ್ಮ್ ಮಾಡ್ಕೊಳ್ಳೋಣ, ಒಂದಾದ್ರೂ ಫೇಸ್ ಇದೆಯಾ. ಫೇಸೇ ಇಲ್ಲ ಅಂದ್ರೆ ನಾವು ರೆಕಗ್ನೈಸ್ ಮಾಡೋದು ತಪ್ಪಾಗುತ್ತೆ. ಅದಕ್ಕೆ ಇಫ್ ಲೆಂತ್ ಆಫ್ ಫೇಸಸ್ ಈಸ್ ಗ್ರೇಟರ್ ದೆನ್ 0, 0ಗಿನ ಗ್ರೇಟರ್ ಇದ್ರೆ ಏನಂತ? ಯಾರೋ ಒಬ್ರು ಇದ್ದಾರೆ ಅಂತ. ಅದಕ್ಕೆ ಈಗ ಇದನ್ನ ಇಂಡೆಂಟೇಶನ್ ಯೂಸ್ ಮಾಡ್ಕೊಳ್ಳೋಣ. ಇದನ್ನ ರೆಕಗ್ನಿಷನ್ಗೆ ನಿಮಿಷ ತಡ್ರಿ, ಇಲ್ಲೇನ್ ಮಾಡೋಣ? ಇರ್ಲಿ, ಲೆಂತ್ ಆಫ್ ಫೇಸಸ್ ಇಸ್ ಗ್ರೇಟರ್ ದೆನ್ 0 ಇದ್ರೆ ನಾವೇನ್ ಮಾಡೋಣ? ಇವಾಗ ಫಸ್ಟ್ ಪರ್ಸನ್ ಅನ್ನ ತಗೊಳ್ಳೋಣ. x, y, w, h is equal to faces of 0. ಇದು ಬರೀರಿ. If length of faces greater than 0, x, y, w, h is equal to faces of 0. First person ಸಿಕ್ರೋನೈನ್. ಬರೆದ್ರಾ ಇದು? ಎಸ್ ಸರ್. ಓಕೆ ಫೈನ್. ಈಗ ಆ ಪರ್ಸನ್ನಿನ ಫೇಸ್ ಮೇಲೆ ರೆಕ್ಟ್ಯಾಂಗಲ್ ಡ್ರಾ ಮಾಡೋಣ. ಅವಾಗ ನೀವೇನಂತ ಬರೀಬೇಕು? cv2 ಡಾಟ್ ರೆಕ್ಟ್ಯಾಂಗಲ್ ಯಾರ ಮೇಲೆ? ಫ್ರೇಮ್ ಮೇಲೆ. ಎಲ್ಲಿಂದ? x, y. ಎಲ್ಲಿ ತನಕ? x ಪ್ಲಸ್ w, y ಪ್ಲಸ್ h. ಕಲರ್ ಯಾವ್ದು ಯೂಸ್ ಮಾಡಬೇಕು? 0, 255, 0. ಥಿಕ್ನೆಸ್ ಎಷ್ಟು? 2. ಈ ಲೈನ್ ಸೇರಿಸ್ರಿ. ಎಸ್ ಮಾಡಿ. cv2 dot rectangle frame, x, y, within parenthesis x plus w, y plus h. ನೋಡಿ ಎಲ್ಲದಕ್ಕೂ ಟಪ್ಪಲ್ ಇದೆ. ಹಾ ಸರ್. ಎಸ್ ಸರ್. ಓಕೆ, ಈಗ ಇದಿಷ್ಟನ್ನ ರನ್ ಮಾಡೋಣ. ಇದು ಕರೆಕ್ಟ್ ಇತ್ತು ಅಂದ್ರೆ
ನನ್ನ ಫೇಸ್ ಮೇಲೆ ರೆಕ್ಟ್ಯಾಂಗಲ್ ಡ್ರಾ ಆಗುತ್ತೆ. ಇದು ಬಂದ ಮೇಲೆ ನೆಕ್ಸ್ಟ್ ಬರೆಯೋಣಂತೆ ಪ್ರೋಗ್ರಾಮ್. ಎಸ್ ಸರ್. ನೀವು ರನ್ ಮಾಡಿ. ಹಾ ಸರ್. ನೋಡ್ರಿ, ಫೇಸ್ ಡಿಟೆಕ್ಟ್ ಆಗ್ತಿದೆ, ರೆಕ್ಟ್ಯಾಂಗಲ್ ಡ್ರಾ ಆಗ್ತಾ ಇದೆ ಫೇಸ್ ಮೇಲೆ. ಹಿಂಗ್ ಬಂದ್ರೆ ನನ್ನ ಪ್ರೋಗ್ರಾಮ್ ಕರೆಕ್ಟ್ ಇದೆ ಅಂತ ಆಯ್ತು ಅಲ್ವಾ? ನೀವು ಚೆಕ್ ಮಾಡಿ. ಹಾ ಹಾ ಸರ್, ಬರ್ತಾ ಇದೆ. ಬರ್ತಾ ಇದೆಯಾ? ಡನ್. ಓಕೆ, ಕರೆಕ್ಟ್ ಆಯ್ತು. ಹಾ ಸರ್. ಇವಾಗ ಏನ್ ಮಾಡೋಣ, ಇಷ್ಟು ಬಂತು ಅಂದ್ರೆ ಇವಾಗ ಕ್ರಾಪ್ ಮಾಡ್ಕೊಳ್ಳೋಣ. ಫೇಸ್ನಷ್ಟೇ ಕ್ರಾಪ್ ಮಾಡ್ಕೊಂಡು ಒಂದ್ ಕಡೆ ಇಟ್ಕೊಳ್ಳೋಣ. ಅದನ್ನ ನಾವು ರೀಜನ್ ಆಫ್ ಇಂಟ್ರೆಸ್ಟ್ ಅಂತ ಕರೆಯೋಣ. ROI ಅಂದ್ರೇನು? ರೀಜನ್ ಆಫ್ ಇಂಟ್ರೆಸ್ಟ್ ಇಸ್ ಈಕ್ವಲ್ ಟು ಇಲ್ಲಿ ನಮ್ಗೆ ಎರಡು ಆಪ್ಷನ್ ಇದೆ. ಫ್ರೇಮ್ ಅಂದ್ರೆ ಕಲರ್, ಗ್ರೇ ಅಂದ್ರೆ ಬ್ಲಾಕ್ ಅಂಡ್ ವೈಟ್. ನಮಗೆ ಬೇಕಾಗಿರೋದು ಗ್ರೇ, ಅದಕ್ಕೆ ಗ್ರೇ ಅಂತ ತಗೊಂಡು, ಸೊ ಇಲ್ಲೇನ್ ಮಾಡೋಣ, ಈಗ ನಾವು ಅಪ್ಲೈ ಮಾಡ್ಬೇಕಿರೋ ಟೆಕ್ನಿಕ್ ಏನಿದು? ಕ್ರಾಪ್ ಮಾಡ್ಕೋಬೇಕು. ಅದಕ್ಕೆ ಲಾಸ್ಟ್ ಟೈಮ್ ನಾವು ಮಾಡಿದ್ವಿ y:y+h, x:x+w. ಹಿಂಗ್ ಬರೆದ್ರೆ ಏನಂತ? ವಿ ಆರ್ ಎಕ್ಸ್ಟ್ರಾಕ್ಟಿಂಗ್ ಅಥವಾ ಕ್ರಾಪಿಂಗ್ ದಿ ಫೇಸ್. ಕ್ರಾಪಿಂಗ್ ದಿ ಫೇಸ್ನ ಕ್ರಾಪ್ ಮಾಡಿ ಇಟ್ಕೊಳ್ಳೋದು. ROI ರೀಜನ್ ಆಫ್ ಇಂಟ್ರೆಸ್ಟ್, ಫೇಸ್ ಅಷ್ಟನ್ನೇ ಕ್ರಾಪ್ ಮಾಡಿ ಇಟ್ಕೊಳ್ಳೋದು. y:y+h, x:x+w. ಎಸ್ ಸರ್. ಇವಾಗ ಇದ್ರ ಸೈಜ್ ಏನಿದೆ ಅಂತ ನಮಗೆ ಗೊತ್ತಿಲ್ಲ. ಅದಕ್ಕೆ ನಾವೇನ್ ಮಾಡ್ಬೇಕು, 300 × 300ಗೆ ಕನ್ವರ್ಟ್ ಮಾಡ್ಕೋಬೇಕು. ಅದಕ್ಕೆ ROI is equal to cv2.resize. ಯಾರನ್ನ? ROI ನ ರೀಸೈಸ್ ಮಾಡು. ಎಷ್ಟಕ್ಕೆ? 300, 300, 300 width, 300 height. ರೀಸೈಸ್ ಮಾಡ್ಕೊ. ವಿಡಿಯೋ ಏನ್ ಹೇಳಪ್ಪ? ವಿಡಿಯೋ ಡೆಮೋದಲ್ಲಿ ಇಮೇಜ್ ನ ಕ್ರಾಪ್ ಮಾಡಿದ್ವಲ್ಲ ಸರ್, ಫೇಸ್ ನ. ಹೌದೌದು, ಅದೇ ತರನೇ, ಅದೇ ಲಾಜಿಕ್. ಬಂತ ಇವಾಗ? ಇಷ್ಟು ಮಾಡಿದ್ರಾ? ಸೊ ನಾವು ನಿನ್ನೆ ಏನ್ ಮಾಡಿದ್ವಿ, ಇಮೇಜ್ ಅನ್ನ ಪ್ರಿಡಿಕ್ಷನ್ ಯೂಸ್ ಮಾಡ್ತಾ ಇದ್ವಿ. ಇವತ್ತೇನ್ ಮಾಡ್ಬೇಕು, ಈ ROI ನ ಪ್ರಿಡಿಕ್ಷನ್ ನಾವು ಯೂಸ್ ಮಾಡ್ಕೋಬೇಕು. ಸರಿನಾ? ಓಕೆ, ಇವಾಗ ಇಲ್ಲಿ ಏನ್ ಮಾಡೋಣ, ಒಂದು ವೇರಿಯೇಬಲ್ ಪ್ರಿಡಿಕ್ಷನ್ ಹೆಂಗ್ ಮಾಡ್ಬೇಕು? ID, ಕಾನ್ಫಿಡೆನ್ಸ್ is equal to recognizer dot predict. ಯಾರನ್ನ? ROI ನ ಕೊಡೋಣ. ಈ ತರ ಪ್ರೆಡಿಕ್ಟ್ ಮಾಡು ಅಂತ ಕೊಡೋಣ. ಸೇರಿಸಿ ಈ ಲೈನ್. ID, ಕಾನ್ಫಿಡೆನ್ಸ್ is equal to recognizer dot predict. ಸೊ ಇವಾಗ ಏನಾಗುತ್ತೆ, ID ನಲ್ಲಿ ಯಾವ್ದೋ 0, 1, 2 ನಲ್ಲಿ ಏನೋ ಒಂದು ಬಂದಿರುತ್ತೆ. ಕಾನ್ಫಿಡೆನ್ಸ್ ಅಲ್ಲಿ 0 ಬಂದಿರ್ಬೋದು, 90 ಬಂದಿರ್ಬೋದು, 100 ಏನೋ ಒಂದು ಬಂದಿರುತ್ತೆ. ನಾವು ನಿನ್ನೆ ಡಿಸ್ಕಸ್ ಮಾಡಿದ್ವಿ, ನಾವು ರಿಸಲ್ಟ್ ಅನ್ನು ಅಕ್ಸೆಪ್ಟ್ ಮಾಡ್ಕೋಬೇಕು ಯಾವಾಗ? ಇಫ್ ಕಾನ್ಫಿಡೆನ್ಸ್ ಇಸ್ ಲೆಸ್ ದೆನ್ 30 ಅಲ್ವಾ? ಇಲ್ಲ ಅಂದ್ರೆ ಅದು ಅನ್ನೋನ್ ಪರ್ಸನ್ ಅಂತ. ಅದಕ್ಕೆ ನಾನು ಏನ್ ಮಾಡ್ತೀನಿ, ಇಲ್ಲಿ ಡಿಟೆಕ್ಟೆಡ್ ನೇಮ್ ಇಸ್ ಈಕ್ವಲ್ ಟು, ಫಸ್ಟ್ ಇಲ್ಲಿ ಅನ್ನೋನ್ ಅಂತ ಬರ್ಕೊಂತೀನಿ. ಅನ್ನೋನ್ ಅಂತಾನೆ ನಾನು ಅಸ್ಯೂಮ್ ಮಾಡ್ಕೊಂತೀನಿ. ಇದನ್ನ ಈಗ ನಾನು ಕಾನ್ಫಿಡೆನ್ಸ್ ಚೆಕ್ ಮಾಡ್ತೀನಿ. ನಮ್ ಲಾಜಿಕ್ ಏನು? ಕಾನ್ಫಿಡೆನ್ಸ್ ಎಷ್ಟಿರ್ಬೇಕು? ಲೆಸ್ ದೆನ್ 30 ಇರಬೇಕು. ಇಫ್ ಕಾನ್ಫಿಡೆನ್ಸ್ ಇಸ್ ಲೆಸ್ ದೆನ್ 30, ಈಗ ID ನಲ್ಲಿ 0 ಇತ್ತು ಅಂತ ಇಟ್ಕೊಳ್ಳಿ. ID ನಲ್ಲಿ 0 ಇದ್ರೆ ಯಾರ ಹೆಸರು ಬರ್ಬೇಕು? ನನ್ನ ಹೆಸರು ಬರ್ಬೇಕು. 0ದಲ್ಲಿ ನಾನಿದ್ದೀನಿ, KB ರಾಜ್ ಅಂತ ಇದೆ. 1 ಇದ್ರೆ ಏನ್ ಬರ್ಬೇಕು? ಅನು ಬರ್ಬೇಕು. 2 ಇದ್ರೆ ಏನ್ ಬರ್ಬೇಕು? ವಿಕಾಸ್ ಅಂತ ಬರ್ಬೇಕು. ಅದಕ್ಕೆ ನಾನು ಇಲ್ಲಿ ಏನ್ ಮಾಡ್ತೀನಿ, ಇಫ್ ಕಾನ್ಫಿಡೆನ್ಸ್ ಇಸ್ ಲೆಸ್ ದೆನ್ 30, ಈ ID ನಲ್ಲಿ ಏನಿರುತ್ತೋ ಅವ್ರ ಹೆಸರು ತಗೋತೀನಿ. ಅದಕ್ಕೆ ಡಿಟೆಕ್ಟೆಡ್ ನೇಮ್ ಇಸ್ ಈಕ್ವಲ್ ಟು ನೇಮ್ಸ್ ಆಫ್ ID. ಕರೆಕ್ಟಾ? ನೇಮ್ಸ್ ಆಫ್ ID ಅಂತ ತಗೊಂತೀನಿ. ಸೊ ಅವಾಗ ಡಿಟೆಕ್ಟೆಡ್ ನೇಮ್ ಅಲ್ಲಿ ಏನಿರುತ್ತೆ? ಅನ್ನೌನ್ ಅಂತನಾದ್ರೂ ಇರ್ಬೋದು, ಅಥವಾ ನಮ್ಮ 3 ಜನದಲ್ಲಿ ಯಾರ್ದಾದ್ರೂ ಒಬ್ರದ್ದು ಹೆಸರು ಇರುತ್ತೆ.
ಕರೆಕ್ಟ್ ಅಲ್ಲ? ಎಸ್ ಹಾ. ಸೊ ಇವಾಗ ಏನ್ ಮಾಡೋಣ, ಇಲ್ಲಿ ಹೊರಗಡೆ ಬಂದ್ಮೇಲೆ ಇಫ್ ಇಂದ ಹೊರಗಡೆ ಬಂದ್ಮೇಲೆ ಅದನ್ನ ಡಿಸ್ಪ್ಲೇ ಮಾಡೋಣ. ಪ್ರಿಂಟ್ ಎಫ್ ಐ ಡಿ ಏನ್ ಬಂತು, ನೇಮ್ ಏನ್ ಬಂದಿದೆ, ಡಿಟೆಕ್ಟೆಡ್ ನೇಮ್. ಕೊಡೋಣ, ಇಷ್ಟು ಸೇರಿಸಿ ನೋಡಿ. ಇಫಿನ ಹೊರಗಡೆ ಬರ್ದಿದ್ದೀನಿ, ಪ್ರಿಂಟ್ ಅನ್ನು ನಾನು ಇಫಿನ್ ಹೊರಗಡೆ ಬರ್ದಿದ್ದೀನಿ. ಎಸ್ ಸರ್. ಓಕೆ, ಇವಾಗ ರನ್ ಮಾಡೋಣ. ಪ್ರೋಗ್ರಾಮ್ ರನ್ ಮಾಡಿ ನೋಡೋಣ ನನ್ನ ಫೇಸ್ನ ಅದು ಐಡೆಂಟಿಫೈ ಮಾಡುತ್ತಾ ಇಲ್ವಾ ತಿಳ್ಕೊಳ್ಳೋಣ. ನೋಡ್ರಿ, ಇಲ್ಲಿ ಕೆಳಗಡೆ ನಿಮಗೆ ಕಾಣಿಸ್ತಾ ಇದೆಯಾ, ಕಾನ್ಫಿಡೆನ್ಸ್ ID 0, ಡಿಟೆಕ್ಟೆಡ್ ನೇಮ್ ಬರ್ತಿದೆ, ಜೊತೆಗೆ ಕಾನ್ಫಿಡೆನ್ಸ್ ತೋರಿಸೋಣ ತಡ್ರಿ, ಅದು ಇಂಪಾರ್ಟೆಂಟ್ ನಮಗೆ. ಕಾನ್ಫಿಡೆನ್ಸ್ ಅನ್ನೋದು ಇಂಪಾರ್ಟೆಂಟ್. ID, ಕಾನ್ಫಿಡೆನ್ಸ್ ಡಿಟೆಕ್ಟೆಡ್ ನೇಮ್, ಇದೆಲ್ಲ ಇದ್ರೇನೆ ನಮಗೆ ಅರ್ಥ ಆಗುತ್ತೆ. ನೋಡ್ರಿ, ಕಾನ್ಫಿಡೆನ್ಸ್ ಕಾಣಿಸ್ತಾ ಇದೆಯಾ ನಿಮ್ಗೆ? ನೋಡ್ರಿ, ನಿನ್ನೆ ಎಲ್ಲ 0 ಬರ್ತಿತ್ತಲ್ವಾ, ನೋಡಿ ಇವತ್ತು ಎಷ್ಟು ಬರ್ತಾ ಇದೆ, 24. 25. ಯಾಕೆ ಅಂದ್ರೆ ನಿನ್ನೆ ನಾವು ಸ್ಟೋರ್ ಮಾಡಿದ್ವಿ ಸ್ಟ್ಯಾಟಿಕ್ ಇಮೇಜ್. ಇವಾಗ ಇಲ್ಲಿ ಹಿಂಗ್ ವೇರಿ ಆಗ್ತಾ ಇರುತ್ತೆ, ಲೈಟ್ ಇಂಟೆನ್ಸಿಟಿ ಮೇನೂ ಡಿಪೆಂಡ್ ಆಗ್ತಿರುತ್ತೆ ಅಲ್ವಾ. 30 ಒಳಗಿದೆ, ಅದಕ್ಕೆ ನನಗೆ ಹಿಂಗ್ ತೋರಿಸ್ತೆ. ಈಗ ಯಾರಾದ್ರೂ ಒಬ್ರು ಅನ್ನೋನ್, ಈ ಕ್ಯಾಮ್ರಾ ಮುಂದೆ ಯಾರು ಇಲ್ಲ, ಒಂದ್ ನಿಮಿಷ ಯಾವ್ದಾದ್ರು ಒಂದು ಫೋಟೋ ಚೆಕ್ ಮಾಡೋಣ. ನನ್ನ ಫೋಟೋನೇ ಇದು, ಸಾಫ್ಟ್ ಕಾಪಿ ಇರೋದು. ಅಂದ್ರೆ ಇದು ಸ್ಕ್ರೀನ್ ಮೇಲೆ ಇದ್ರೆ ಲೈವ್ ಗೆ ಬೇರೆ ತರ ಬರುತ್ತೆ, ಫೀಚರ್ ಸ್ವಲ್ಪ ಚೇಂಜ್. ಸ್ಕ್ರೀನ್ ಮೇಲೆ ಇದೆಯಲ್ಲ 42. ಓಕೆ, ಬೇರೆ ಫುಲ್ ಟ್ರೈನ್ ಆಗದೆ ಇರೋನು ಕೊಟ್ಟು ನೋಡ್ಬೋದು. ನಮ್ಮ ಗುರುಗಳ ಫೋಟೋ ಇದೆ. ಕಾನ್ಫಿಡೆನ್ಸ್ ಎಲ್ಲ 50 ಮೇಲೆ ಹೋಗ್ತಾ ಇದೆ, ಅನ್ನೋನ್ ಪರ್ಸನ್ ಇದ್ದಾಗ, ಹೌದಾ? ನೋಡಿ, ನನಗೆ ನಾನು ಟ್ರೈನಿಂಗ್ ಏನು ಯೂಸ್ ಮಾಡಿದ್ನೋ ಅದನ್ನು ಕೊಟ್ಟಾಗ ಕರೆಕ್ಟ್ ಆಗುತ್ತೆ. ಓಕೆ, ಹಿಂಗ್ ಬರ್ಬೇಕು. ಸೊ ಈಗ ನಮ್ಗೆ ಇನ್ನೊಂದು ಚೇಂಜ್ ನಾವೇನ್ ಮಾಡ್ಬೇಕಂದ್ರೆ, ಆ ಹೆಸರು ಇದೆಯಲ್ಲ KB ರಾಜ್ ಅಂತ, ಅದು ಇಲ್ಲಿ ಈ ಫೋಟೋ ಮೇಲ್ಗಡೆ ಇಲ್ಲಿ ಮೇಲೆ ಎಲ್ಲಾದ್ರೂ ಡಿಸ್ಪ್ಲೇ ಮಾಡ್ಬೇಕು ನಾವು ಹೆಸರನ್ನ. ಸೊ ನೀವು ಟ್ರೈ ಮಾಡಿ. ಟೂ ಮೆನಿ ಫಾರ್ ಅರೇ ಅಂತ ಬರ್ತಾ ಇದೆ ಸರ್. ಏನ್ ಬರ್ತಾ ಇದೆ? ಟೂ ಮೆನಿ ಇಂಡಿಸಸ್ ಫಾರ್ ಅರೇ ಅಂತ ಬರ್ತಾ ಇದೆ ಸರ್. ಟೂ ಮೆನಿ ಇಂಡಿಸಸ್ ಫಾರ್ ಅರೇ, ಇದು ಈ ಲೈನ್ 41 ಡಿಟೆಕ್ಟೆಡ್ ನೇಮ್ ಇಲ್ಲಿ ಬರ್ತಿದೆ. ರಾಯ್ ROI ಈಕ್ವಲ್ಸ್ ಗ್ರೇ ಅಂತ ಇದೆಯಲ್ಲ ಸರ್. ROI. ಓಕೆ, ಇಲ್ಲಿ ರೀಸೈಸ್ ಅದ್ರ ಮೇಲ್ಗಡೆ ಇಲ್ಲ ಇದ. 1 ಮಿನಿಟ್ ನೋಡ್ತೀನಿ. ಸಿಂಟ್ಯಾಕ್ಸ್ ಏನಾದ್ರೂ ಸ್ವಲ್ಪ ತಪ್ಪಾಗಿರುತ್ತೆ ನೋಡ್ರಿ. y:y+h, x:x+w, ಅಲ್ಲಿ ಏನಾದ್ರೂ ಮಿಸ್ಟೇಕ್ ಆಗಿತ್ತು ಸರ್. ಓಕೆ ಓಕೆ ಓಕೆ, ಸರಿ ಮಾಡ್ಕೊಳ್ಳಿ.
ನೇಮ್ ಅನ್ನೌನ್ ಅಂತ ಬರ್ತಾ ಇದೆ ಸರ್. ನಿಮ್ದ ವಿಡಿಯೋ ಬರ್ತಾ ಇದೆ. ವಿಡಿಯೋ ಬರ್ತಾ ಇದೆ, ಹಾ ನಿಮ್ ಸರ್, ಫೋಟೋಗೆ ID 0 ಅನ್ನೌನ್ ಅಂತ ಕಾನ್ಫಿಡೆನ್ಸ್ ಎಷ್ಟು ಬರ್ತಾ ಬರ್ತಿದೆ? ಇದೆ. ಏನು ಸರ್? ನಿಮ್ದು ಕಾನ್ಫಿಡೆನ್ಸ್ ಎಷ್ಟು ಬರ್ತಾ ಇದೆ? ಕಾನ್ಫಿಡೆನ್ಸ್ ಅದೇನು ತೋರಿಸ್ತಿಲ್ಲ ಸರ್. ಅಲ್ಲ, ಇದು ಈ ತರ ನಾನು ಬರ್ದೀನಲ್ಲ, ಹಿಂಗ್ ಬರ್ದಿಲ್ವಾ ಪ್ರಿಂಟ್ ನೀವು? ನೋಡ್ರಿ ಇಲ್ಲಿ, ಹಾ ಬರ್ದಿದ್ದೀನಿ ಸರ್. ID, ಕಾನ್ಫಿಡೆನ್ಸ್, ಡಿಟೆಕ್ಟೆಡ್ ನೇಮ್. ಕಾನ್ಫಿಡೆನ್ಸ್ ಪ್ರಿಂಟ್ ಆಗ್ಬೇಕಲ್ಲ ಮತ್ತೆ ನಿಮ್ಗೆ. ID ಕಾನ್ಫಿಡೆನ್ಸ್ ಒಂದು ನಿಮಿಷ ಸರ್. ಓಕೆ ಮಾಡಿ. ಹಾ ಸರ್, ಬರ್ತಾ ಇದೆ ಸರ್. ಬರ್ತಾ ಇದೆಯಾ? ನಿಮ್ಮ ಹಾ ಹೆಸರು ನಿಮ್ಮ ಹೆಸರು ಡಿಸ್ಪ್ಲೇ ಆಗ್ತಿದ್ಯಾ ಕೆಳಗಡೆ ಹಾ ಸರ್. ಕನ್ಸೋಲ್ ಅಲ್ಲಿ? ಕಾನ್ಫಿಡೆನ್ಸ್ ಎಷ್ಟು ಬರ್ತಾ ಇದೆ? 31 ಬರ್ತಾ ಇದೆ ಸರ್. ಓಕೆ ಕಮ್ಮಿ ಅಂದ್ರೆ ನೀವು ಕ್ಯಾಮ್ರಾದ ಹತ್ರ ನೀಟಾಗಿ ಕುಂತಾಗ ಲೆಸ್ ದೆನ್ 30 ಬರ್ತಿಲ್ವಾ? ಇಲ್ಲ ಸರ್, 32 35 ಆ ತರ ಬರ್ತಾ ಇದೆ. ಯಾಕಂದ್ರೆ ಇಲ್ಲಿ ನಾವು ಬರ್ದಿರೋ ಲಾಜಿಕ್ ಪ್ರಕಾರ ಲೆಸ್ ದೆನ್ 30 ಹಾ ಬಂದ್ರೆ ಸರ್. ನಾವು ಎಕ್ಸ್ಪೆಕ್ಟ್ ಮಾಡ್ಕೊಂತೀವಿ, ಇಲ್ಲ ಅಂದ್ರೆ ಅನ್ನೋನ್ ಅಂತ ಅಂತಿರುತ್ತದಲ್ವಾ? ಹಾ ಸರ್. ನೀವು ಲೆಸ್ ದೆನ್ 30 ಬರ್ದಿರಾ, 35 ಬರ್ದಿರಾ, ಹೆಂಗ್ ಬರ್ದಿರಾ? 30 ಬರ್ತಾ ಇದೆ. 30 ಬರ್ದ್ರೆ ನಿಮ್ಗೆ ಅನ್ನೋನ್ ಅಂತಾನೆ ತೋರಿಸುತ್ತದು, ಡಿಟೆಕ್ಟೆಡ್ ನೇಮ್. ಅನ್ನೌನ್ ಅಂತಾನೆ ತೋರಿಸ್ತಾ ಇದೆ. ನೀವು ಎಷ್ಟು ಇಮೇಜ್ ಇಟ್ಟಿದ್ರಿ ಡೇಟಾ ಸೆಟ್? ಒಂದು 15 ಇಟ್ಟಿದ್ದೆ ಸರ್. 15? ಹಾ ಕ್ಲಾರಿಟಿ ಇತ್ತಾ? 15. ಅಂದ್ರೆ ನೀವು ನೆಕ್ಸ್ಟ್ ಏನ್ ಮಾಡ್ರಿ ಅಂದ್ರೆ, ಈಗ ನೀವು ಒಂದೊಂದ್ಸಲ ಫೋಟೋ ಹಾ ತಗೋಬೇಕಾದ್ರೆ ರೂಮ್ ಅಲ್ಲಿ ಕೂತಿರ್ತೀರಾ, ಈಗ ನಿಮ್ ಮುಖದ ಮೇಲೆ ಹಾ ಕರೆಕ್ಟ್ ಆಗಿ ಲೈಟ್ ಬಿದ್ದಿರ್ಲಿಲ್ಲ ಅಂದ್ರೂ ಅದು ಕ್ಲಾರಿಟಿ ಇರಲ್ಲ. ಸರ್. ಅದಕ್ಕೆ ನೀವೇನ್ ಮಾಡ್ರಿ, ನೆಕ್ಸ್ಟ್ ಇನ್ನೊಂದ್ಸಲ ಝೀರೋದಲ್ಲಿ ಇರೋದು ಡೇಟಾನ ಡಿಲೀಟ್ ಮಾಡಿ, ಒಂದ್ ಸ್ವಲ್ಪ ಹಿಂಗ್ ಇವಾಗ ಬರ್ತಾ ಇದೆ. ಬೆಳಕಿರುತ್ತಲ್ಲ, ಇವಾಗ ಬರ್ತಾ ಇದೆ ಸರ್. 2022 ಇವಾಗ. ಓಕೆ ಫೈನ್. ಇದು ಅರ್ಥ ಆಯ್ತಲ್ಲ ಹಂಗಂದ್ರೆ? ಹಾ ಸರ್, ನೋಡಿ, ಸಂಜೆ ಅಂತ ತೋರಿಸ್ತಾ ಇದೆ. ಓಕೆ, ಇವಾಗ ಈ ರಿಸಲ್ಟ್ ಮೇಲೆ ನಿಮ್ಮ ಫೋಟೋ ಹಾ ಕ್ಲಾರಿಟಿ ಎಷ್ಟು ಚೆನ್ನಾಗಿರುತ್ತೋ ಅಷ್ಟು ರಿಸಲ್ಟ್ ನೀಟಾಗಿ ಬರುತ್ತೆ. ಈ ನಾವು ಹಾ ಡೇಟಾ ಸೆಟ್ ಕಲೆಕ್ಟ್ ಮಾಡ್ಕೋಬೇಕಾದ್ರೆ ಡಾರ್ಕ್ ಅಲ್ಲಿ ಕಲೆಕ್ಟ್ ಮಾಡ್ಕೊಂಡಿದ್ರೆ, ಫೀಚರ್ಸ್ ನೀಟಾಗಿ ಕರೆಕ್ಟ್ ಆಗಿ ಡಿಸ್ಪ್ಲೇ ಆಗ್ತಿರ್ಲಿಲ್ಲ ಅಂದ್ರೆ ರಿಸಲ್ಟ್ ನಮಗೆ ನೀಟಾಗಿ ಬರಲ್ಲ. ಹಾ ಅದೊಂದು ಕೇರ್ ತಗೋಬೇಕು. ಎಸ್ ಸರ್. ಓಕೆ, ಇನ್ನೊಂದು ಕೆಲಸ ಮಾಡಿ ಮುಗಿಸೋಣ. ಈ ಹೆಸರು ಇದೆಯಲ್ಲ, ಹಾ ಇದನ್ನು ನಾವು ಎಸ್ ಫೋಟೋ ಸರ್. ಮೇಲೆ ಡಿಸ್ಪ್ಲೇ ಮಾಡೋಣ. ಓಕೆ, ಸೊ ಅದಕ್ಕೂ ಒಂದು ಫಂಕ್ಷನ್ ಇದೆ, ಪುಟ್ ಟೆಕ್ಸ್ಟ್ ಅಂತ ಒಂದು ಫಂಕ್ಷನ್ ಇದೆ, ಪುಟ್ ಟೆಕ್ಸ್ಟ್ ಅಂತ. ಓಕೆ, ಸೊ ನನಗೆ ಅದ್ರದ್ದು ಸಿಂಟ್ಯಾಕ್ಸ್ ನೆನಪಿಲ್ಲ, ಹೆಸರು ನೆನಪಿದೆ, ಸಿಂಟ್ಯಾಕ್ಸ್ ನೆನಪಿಲ್ಲ. ಸೊ ಅವಾಗ ನಾನು ಸ್ವಲ್ಪ ಚಾಟ್ GPT ತಿಳ್ಕೊಂತೀನಿ. ಎಸ್ ಸರ್. ನನಗೇನು ಬೇಕು, cv2.putText ಒಂದು ಎಕ್ಸಾಂಪಲ್ ಬೇಕು. cv2.putText ಎಕ್ಸಾಂಪಲ್. ನಾನು ಚಾಟ್ GPT ತಗೊಂತೀನಿ. ನೋಡಿ, ಪುಟ್ಟ ಟೆಕ್ಸ್ಟಿಗೆ ಅದು ಎಕ್ಸಾಂಪಲ್ ಕೊಡ್ತಾ ಇದೆ. ಸೊ ಫಸ್ಟ್ ಇಮೇಜ್ ಹೇಳ್ಬೇಕಂತೆ, ಆಮೇಲೆ ಟೆಕ್ಸ್ಟ್, ಆಮೇಲೆ ಬಾಟಮ್ ಲೆಫ್ಟ್ ಕಾರ್ನರ್ ಅಂದರೆ XY ಆಕ್ಸಿಸ್, ಫಾಂಟ್ ಎಂಥ ಫಾಂಟ್ ಯೂಸ್ ಮಾಡ್ತೀವಿ, ಫಾಂಟ್ ಸ್ಕೇಲ್ ಏನು, ಯಾವ ಕಲರು, ಥಿಕ್ನೆಸ್ಸು, ಲೈನ್ ಟೈಪ್. ನೋಡ್ರಿ, ಇಷ್ಟು ವಿಷಯ ಕೊಡ್ಬೇಕು ನಾವು, ಇಷ್ಟು ವಿಷಯ ಇದೆ. ಒಂದು ಎಕ್ಸಾಂಪಲ್ಲೇ ತೊಗೊಂಡ್ಬಿಡೋಣ ತಡ್ರಿ. ಗಿವ್ ಒನ್ ಎಕ್ಸಾಂಪಲ್ ಕೋಡ್, ನಾವು ಅದನ್ನೇ ರೀಯೂಸ್ ಮಾಡ್ಕೊಂಬಿಡೋಣ ನಮಗೆ ಬೇಕಾದಂಗೆ. ಕೊಡ್ತಲ್ಲ. ಸೊ ನಾನೇನು ಮಾಡ್ತೀನಿ, ಇದನ್ನ ಈ ಲೈನ್ ಕಾಪಿ ಮಾಡ್ಕೊಂಡ್ಬಿಡ್ತೀನಿ, ಇದಿಷ್ಟನ್ನು ಕಾಪಿ ಮಾಡ್ಕೊಂಡು ಇಲ್ಲಿ ಯೂಸ್ ಮಾಡ್ಕೊತೀನಿ, ನನ್ನ ಕೋಡಲ್ಲಿ ಯೂಸ್ ಮಾಡ್ಕೊತೀನಿ.
ಇಫ್ ಆದ್ಮೇಲೆ ಇಲ್ಲಿ ಪೇಸ್ಟ್ ಮಾಡ್ತೀನಿ. ಇಂಡೆಂಟೇಷನ್ ಪ್ರಾಬ್ಲಮ್ ಆಯ್ತು. ಒಂದು ಟ್ಯಾಬ್ ಹಾಕ್ಬಿಟ್ರೆ ಆಯ್ತು ಅಷ್ಟೇ, ಏನಿಲ್ಲ. ಸರಿ ಹೋಯ್ತಲ್ಲ. ಎಸ್ ಇವಾಗ ನೋಡ್ರಿ, ನಾನು ಒಂದೊಂದೇ ಚೇಂಜ್ ಮಾಡ್ತೀನಿ. ಇಮೇಜ್ ಅಂತ ಇದೆ, ನಮ್ಮ ಇಮೇಜ್ ಹೆಸರೇನು? ಫ್ರೇಮ್. ಕರೆಕ್ಟಾ? ಫ್ರೇಮ್ ಇದು ನಮ್ಮ ಇಮೇಜ್ Yes, sir. ಹೆಸರು. ಇದ್ರ ಮೇಲೆ ಹೆಸರು ಬರಬೇಕು. ಏನಂತ ಬರ್ಬೇಕು ಹೆಸರು? ಸುಮುಖ ಇನ್ಫೋಟೆಕ್ ಅಲ್ಲ, ಡಿಟೆಕ್ಟೆಡ್ ನೇಮ್ ಅಂತ ಇದೆಯಲ್ಲ ಅದು ಬರಬೇಕು, ಇದು ಬರಬೇಕು. ಆಮೇಲೆ ಇದು 120 200 ಕೊಟ್ಟಿದ್ದಾರೆ, ನಾನು 50 ಮಾಡ್ತೀನಿ. ಇಷ್ಟೊಂದು ಬೇಡ, Yes. ಮಾಡ್ಕೊತೀನಿ. ಇದನ್ನ ಹಂಗೆ ಬಿಡ್ತೀನಿ. cv2.font simplex ಅದೇ ಇರಲಿ. ಫಾಂಟ್ ಸೈಜ್ 1.5 ಹಂಗೆ ಇರಲಿ. ಕಲರ್ ಗ್ರೀನ್ 0,255,0 ಹಂಗೆ ಇರಲಿ. ಥಿಕ್ನೆಸ್ 3, ಲೈನ್ _AA ಹಿಂಗೆ ಇರಲಿ. ನೋಡೋಣ. ಸೊ ಈಗ ಇದಿಷ್ಟನ್ನ ರನ್ ಮಾಡ್ತೀನಿ. ನಾನು ಬೇಕಾದ್ರೆ ನಿಮ್ಗೆ ಇದನ್ನ ಪೇಸ್ಟ್ ಮಾಡ್ತೀನಿ, ಆಯ್ತಾ? ನೀವು Yes, sir. ಇದನ್ನ ಯೂಸ್ ಮಾಡಿ, ಗ್ರೂಪಲ್ಲಿ ಬೇಕಾದ್ರೆ ಹಾಕ್ಬಿಡ್ತೀನಿ. ಇಂಟೆನ್ಷನ್ ಹಾಕಿದ್ದೀನಿ. ಅದೇ ಮೆಸೇಜ್ ಹಾಕಿದ್ರಲ್ಲ ಪ್ರಜ್ವಲ್, ಹಾಸ್ಪಿಟ್ಲಿಗೆ ಬಂದಿದ್ದೇನೆ. ಓಕೆ, ನನಗೆ ಹಾಕೋ ಬಂದು ಮಿಸ್ ಗ್ರೂಪಿಗೆ ಹಾಕಿದೆ. ಇರ್ಲಿ ಬಿಡಿ, ನೋ ಪ್ರಾಬ್ಲಮ್. ನಾನು ಗ್ರೂಪಲ್ಲಿ ಆ ಮೆಸೇಜ್ ನಿಮಗೆ ಬೇಕಾಗಿರೋ ಈ ಮೆಸೇಜ್ನ ಹಾಕಿದ್ದೀನಿ, ಪುಟ್ ಟೆಕ್ಸ್ಟ್. ಓಕೆ, ಇದನ್ನ ರನ್ ಮಾಡ್ತೀನಿ ನೋಡಿ ಇವಾಗ. ಬರ್ತಾ ಇದೆಯಲ್ಲ, ಹೆಸರು ಡಿಸ್ಪ್ಲೇ ಆಗ್ತಾ ಇದೆಯಲ್ವಾ? ಎಸ್ ಸರ್. ಸರಿ, ನಮ್ಮ ಗುರುಜಿ ಫೋಟೋ. ನೋಡ್ರಿ, ಟ್ರೈನ್ ಆಗಿಲ್ಲ, ಅನ್ನೋನ್ ಪರ್ಸನ್. ಹೌದಾ? ಎಸ್ ಸರ್. ನಾನಿದ್ದಾಗ ನನ್ನ ಹೆಸರು ಡಿಸ್ಪ್ಲೇ ಆಗ್ತಾ ಇದೆ. ಕರೆಕ್ಟ್ ಇದೆ ಅಲ್ವಾ? ಎಸ್ ಸರ್. ನೋಡಿ, ನಾವು ನೆಕ್ಸ್ಟ್ ಏನ್ ಮಾಡ್ಬೇಕು? ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಏನ್ ಮಾಡೋಣ ಅಂದ್ರೆ, ಈಗ ನಾವು ಫೇಸ್ ರೆಕಗ್ನೈಸ್ ಮಾಡಿ ಹೆಸರು ಡಿಸ್ಪ್ಲೇ ಮಾಡ್ತಾ ಇದೀವಿ. ಬಟ್ ಈ ಹೆಸರನ್ನ, ಡೇಟ್ ಟೈಮ್ ಅನ್ನ ಒಂದು ಡೇಟಾ ಬೇಸ್ ಅಲ್ಲಿ ನಾವು ಸೇವ್ ಮಾಡ್ಬೇಕು. ಯಾಕಂದ್ರೆ ನಾವು ಅಟೆಂಡೆನ್ಸ್ ಪ್ರಾಜೆಕ್ಟ್ ಮಾಡ್ತಾ ಇದೀವಿ ಅಂದ್ರೆ ಕ್ಯಾಮ್ರಾ ಮುಂದೆ ಯಾರು ಯಾವಾಗ ಬಂದಿದ್ರು ಅನ್ನೋದು ಸೇವ್ ಆಗ್ಬೇಕಲ್ಲ. ಎಸ್ ಸರ್. ಅದನ್ನ ಮಾಡೋಣಂತೆ. ನೆಕ್ಸ್ಟ್ ಅದನ್ನ ಹೇಳ್ಕೊಡ್ತೀನಿ. ಈಗ ನೆಕ್ಸ್ಟ್ ನೀವು ಬೇರೆ ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡ್ಕೊಂಡು ಡೇಟಾಬೇಸ್ ಎಲ್ಲ ಎಸ್ ಹಾಕೋಬೇಕು. ಅಲ್ಲಿ ಸೇವ್ ಮಾಡಕ್ಕೆ ಏನ್ ಮಾಡ್ಬೇಕು ಅಂತ ಡಿಸ್ಕಸ್ ಮಾಡೋಣಂತೆ. ನೀವು ಇದಿಷ್ಟನ್ನ ಟ್ರೈ ಮಾಡಿ. ಬಂತು ಸರ್. ಬರ್ತಾ ಇದೆಯಾ? ಓಕೆ, ಫೈನ್. ಹಾ ಸರ್. ಅರ್ಥ ಆಯ್ತಲ್ಲ ಹಂಗಂದ್ರೆ ಇದು ಕಾನ್ಸೆಪ್ಟ್? ಹಾ ಸರ್. ಹಂಗಂದ್ರೆ ಇಷ್ಟಿರ್ಲಿ ಇವತ್ತಿನ ಕ್ಲಾಸಿಗೆ. ನೆಕ್ಸ್ಟ್ ಕ್ಲಾಸಲ್ಲಿ ಲೆಟ್ ಅಸ್ ಇನ್ಸ್ಟಾಲ್ ಸಮ್ ಡೇಟಾಬೇಸ್ ಆರ್ ವ್ಯಾಂಪ್ ಯೂಸ್ ಮಾಡಿಬಿಡೋಣ. ನೀವೆಲ್ಲ PHP ಎಲ್ಲ ಯೂಸ್ ಮಾಡ್ತಿದ್ರಲ್ಲ ಮಿನಿ ಪ್ರಾಜೆಕ್ಟ್ಸ್ಗೆ, ಹಾ ಸರ್. ಅದರಲ್ಲಿ ಸರ್ವರ್ ಎಲ್ಲ ಇರುತ್ತೆ. ಒಂದು API ಬರೆಯೋದು, ಡೇಟಾಬೇಸ್ ಜೊತೆ ಇಂಟ್ರಾಕ್ಟ್ ಮಾಡೋದು, ಅದನ್ನ ಮಾಡೋಣಂತೆ ನೆಕ್ಸ್ಟ್ ಕ್ಲಾಸಲ್ಲಿ. ಓಕೆನಾ? ಎಸ್ ಸರ್. ಓಕೆ.